ಓಂ ಶಾಂತಿ. ಮುರಳಿಯ ದಿನಾಂಕ 14/7/2022. मीठे बच्चे, सब संग तोड़ मुझे एक बाप से योग लगाओ तो तुम मेरी पुरी में आ जाएंगे. अंतमते सोगति हो जाएगी. ಮಧುರ ಮಕ್ಕಳೇ, ನೀವು ಸರ್ವರ ಸಂಗ ಬಿಟ್ಟು ನನ್ನ ಜೊತೆಗೆ ಸಂಗ ಜೋಡಿಸಿರಿ, ಯೋಗ ಜೋಡಿಸಿರಿ. ಆಗ ನೀವು ನನ್ನ ಪುರಿ ಅಥವಾ ನನ್ನ ಮನೆಗೆ ಬರುವಿರಿ. ಅಂತಮತಿ ಸೋಗತಿ ಆಗುವುದು. ಅಂದರೆ ದೇಹ ಬಿಡುವ ಸಮಯದಲ್ಲಿ ನಿಮಗೆ ತಂದೆಯ ನೆನಪು ಬರುವುದು. प्रश्न: साइलेंस की अवस्था में जाने का पुरुषार्थ जो करते हैं उन्हें क्या अच्छा नहीं लगता? ಶಾಂತಿಯ ಅವಸ್ಥೆಗೆ ಹೋಗುವ ಪುರುಷಾರ್ಥ ಯಾರು ಮಾಡ್ತಾರೆ ಅವರಿಗೆ ಏನು ಇಷ್ಟ ಆಗೋದಿಲ್ಲ. उत्तर: उन्हें घड़ी का आवाज़ भी अच्छा नहीं लगता, क्योंकि स्वदेश में कोई भी आवाज़ नहीं है. इसलिए तुम वाणी से परे जाने का पुरुषार्थ करते हो. तुम्हें अशरीरी हो अपने स्वधर्म में टिकना है. बाबा के देश को बाबा सहित ಯಾದ ಕರ್ನಾ ಹೈ. ಶಾಂತಿಯ ಅವಸ್ಥೆಗೆ ಹೋಗುವಂತಹ ಮಕ್ಕಳಿಗೆ ಗಡಿಯಾರದ ಶಬ್ದವೂ ಸಹ ಇಷ್ಟ ಆಗೋದಿಲ್ಲ. ಗಡಿಯಾರ ಟಿಕ್ ಟಿಕ್ ಮಾಡ್ತಾ ಇದ್ದರೆ ಅದು ಅವರಿಗೆ ಹಿಡಿಸೋದಿಲ್ಲ. ಏಕೆಂದರೆ ನಮ್ಮ ಸ್ವದೇಶ ಆಗಿರುವಂತಹ ಆ ಪರಮಧಾಮದಲ್ಲಿ ಯಾವುದೇ ರೀತಿಯ ಶಬ್ದ ಇರೋದಿಲ್ಲ. ಆದ್ದರಿಂದ ನೀವು ಅಶರೀರಿಯಾಗಿ ನಿಮ್ಮ ಸ್ವಧರ್ಮದಲ್ಲಿ ಇರಬೇಕಾಗಿದೆ. ತಂದೆ ಹಾಗೂ ತಂದೆ ಸಹಿತವಾಗಿ ಆ ಮನೆಯನ್ನು ನೆನಪು ಮಾಡಬೇಕು. ತಂದೆ ಹಾಗೂ ತಂದೆ ಸಹಿತವಾಗಿ ಆ ಮನೆಯನ್ನು ನೆನಪು ಮಾಡಬೇಕಾಗಿದೆ. ಗೀತ: ಭಕ್ತೋಂ ಕಿ ಫರಿಯಾದ್ ಸುನೋ. ಭಕ್ತರ ತಕರಾರುಗಳನ್ನು ಕೇಳಿಸಿಕೊಳ್ಳಿರಿ. ಭಕ್ತರು ತಮ್ಮ ತಮ್ಮ ಇಷ್ಟ ದೇವತೆಗಳನ್ನು ಕರೀತಾ ಇದ್ದಾರೆ, ಆಹ್ವಾನಿಸುತ್ತಾ ಇದ್ದಾರೆ. ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕಾಗಿ ಬನ್ನಿ ಅಂತಲೂ ಕರೀತಾ ಇದ್ದಾರೆ. ಪರಮಾತ್ಮನಿಗೂ ಕರೀತಾ ಇದ್ದಾರೆ. ಭಗವಾನ ವಾಚ ಯಹ ಹೈ ಯೋಗ ಆಶ್ರಮ, ತುಮ್ ಯಹಾ ಬೈಠೆ ಹೋ योग कमाने. परमात्मा तुम आत्माओं से इन ऑर्गन्स द्वारा बात कर रहे. तुम आत्माएं किसकी याद में बैठे हो? आत्मा कहती अहम आत्मा ततत्व. हम सब आत्माएं उस परम पिता परमात्मा की याद में बैठे. यह योग किसने सिखाया? ಈ ಯಜ್ಞ ಅಥವಾ ಸೇವಾ ಕೇಂದ್ರಕ್ಕೆ ಯೋಗ ಆಶ್ರಮ ಅಂತಲೂ ಹೇಳಬಹುದು. ಇಲ್ಲಿ ನೀವು ಇಂದ್ರಿಯಗಳ ಮೂಲಕ ಮನಬುದ್ಧಿಯ ಮೂಲಕ ಪರಮಾತ್ಮನ ಜೊತೆಗೆ
ಯೋಗವನ್ನು ಜೋಡಿಸ್ತೀರಿ, ಅವನನ್ನು ನೆನಪು ಮಾಡ್ತೀರಿ. ಈ ನೆನಪು ಮಾಡುವ ವಿಧಾನ ಅಥವಾ ಯೋಗ ನಿಮಗೆ ಯಾರು ಕಲಿಸಿದರು? ಭಗವಾನ್ ವಾಚ್ मैं सब आत्माओं का पिता अथवा फादर इस शरीर द्वारा तुमको योग सिखलाने के लिए टीचर बना. यह तो सहज समझाते हैं, कहते हैं अति धर्मग्लानि जब होती है तब मैं आता हूँ. कल्प पहले वाले महावाक्य इस साधारण शरीर द्वारा रिपीट हो रहे हैं. कल्प पहले भी यही महावाक्य उच्चारे थे जिसकी गीता बनी हुई है. ಈ ಯೋಗವನ್ನು ಸರ್ವ ಆತ್ಮರ ತಂದೆಯಾದಂತಹ ನಾನು ಪರಮಾತ್ಮ ನಿಮಗೆ ಇವರ ದೇಹದ ಮೂಲಕ ಕಲಿಸ್ತೀನಿ. ಆದ್ದರಿಂದ ನಾನು ಶಿಕ್ಷಕ ಆಗಿದ್ದೇನೆ. ಪ್ರತಿ ಕಲ್ಪದ ಕೊನೆಗೆ ಧರ್ಮಗ್ಲಾನಿಯಾದಾಗ ನಾನೇ ಸೃಷ್ಟಿಗೆ ಅವತರಿಸಿ ಬರ್ತೀನಿ. ಇವರ ಮೂಲಕ ಹೇಳಿದ ಜ್ಞಾನವನ್ನು, ಗೀತಾಜ್ಞಾನವನ್ನು ಮತ್ತೆ ಮತ್ತೆ ಉಚ್ಚಾರಣೆ ಮಾಡ್ತೀನಿ. ಹಿಂದೆ ಹೇಳಿದ್ದನ್ನೇ, ಆ ಮಹಾವಾಕ್ಯಗಳನ್ನೇ ಪುನಃ ಈ ಕಲ್ಪದಲ್ಲಿ रिपीट ಮಾಡ್ತೀನಿ. जब अनेक धर्म आए उपस्थित होते हैं, देवता धर्म का नाम निशान गुम हो जाता है. देवता धर्म वाले अपने को हिंदू कहलाने लग पड़ते हैं. बल पूजते देवताओं को है लेकिन कहलाते अपने को हिंदू है. तो जैसे देवता धर्म के बदले हिंदू धर्म रिप्लेस हो जाता है, इसको कहते हैं धर्मग्लानि. ಯಾವಾಗ ಸೃಷ್ಟಿಯಲ್ಲಿ ಅನೇಕ ಧರ್ಮಗಳು ಉಪಸ್ಥಿತ ಆಗ್ತವೆ, ದೇವತಾ ಧರ್ಮ ಪ್ರಾಯಲೋಪ ಆಗ್ತದೆ. ದೇವತಾ ಧರ್ಮದವರು ತಮಗೆ ಹಿಂದೂಗಳು ಅಂತ ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ದೇವತಾ ಧರ್ಮದವರು ಹಿಂದೂಗಳಾಗಿ ರೀಪ್ಲೇಸ್ ಆಗ್ತಾರೆ, ಹಿಂದೂಗಳು ಅಂತ ಹೇಳ್ಕೋತಾರೆ. ಅಂಥ ಸಮಯಕ್ಕೆ ಧರ್ಮಗ್ಲಾನಿ ಅಂತ ಹೇಳಲಾಗ್ತದೆ. अब देखो अनेक धर्म मठ पंथ निकलते, दैवी धर्म का नाम निशान नहीं. यह वही कल्प पहले वाली गीता रिपीट हो रही. यह भगवान वाच्य दूसरा कोई कह नहीं सकता. गीता के महावाक्य रिपीट कर रहे. यह महावाक्य और कोई शास्त्रों में नहीं है. ದೇವತಾ ಧರ್ಮ ಲೋಪವಾಗಿ ಅನೇಕ ಧರ್ಮಗಳು, ಜಾತಿಗಳು, ಮಠಗಳು, ಪಂಥಗಳು ಹುಟ್ಕೊಂಡಿದ್ದಾವೆ. ಇಂತಹ ಸಮಯದಲ್ಲಿ ಮತ್ತೆ ಸತ್ಯ ಧರ್ಮದ ಸ್ಥಾಪನೆಗಾಗಿ, ಏಕಧರ್ಮದ ಸ್ಥಾಪನೆಗಾಗಿ ಪರಂಪಿತ ಶಿವ ಪರಮಾತ್ಮ ಈ ಸೃಷ್ಟಿಗೆ ಅವತರಿಸಿ ಭಗವದ್ಗೀತೆಯ ಜ್ಞಾನವನ್ನು ಪುನಃ ಹೇಳ್ತಾರೆ. ತಂದೆ ಹೇಳುವ ಈ ಮಹಾವಾಕ್ಯಗಳು ಬೇರೆ ಯಾವ ಶಾಸ್ತ್ರಗಳಲ್ಲಿಯೂ ಇಲ್ಲ. भगवान वाच्य गीता में खुद समझाते हैं, जब अनेक धर्म हो जाते हैं, कलयुग के अंत्य आकर पहुँचते हैं, तब कल्प के संगम पर मैं आता हूँ. कलयुग को सतयुग बनाने, ಅನೇಕ ಧರ್ಮಗಳು ಬಂದು ಅನೇಕತೆ ಹೆಚ್ಚಾದಾಗ, ಕಲಿಯುಗದ ಅಂತಿಮ ಸಮಯ ಬಂದಾಗ ನಾನೇ ಬಂದು ಕಲಿಯುಗವನ್ನು ಸತ್ಯಯುಗವನ್ನಾಗಿ ಮಾಡ್ತೀನಿ. उस परमात्मा को ही कहते गॉड इज़ नॉलेजफुल. ज्ञान का सागर, आनंद का सागर, सुख का सागर.
उसके सिवाय और कोई यह गॉडली ज्ञान दे नहीं सकते। इस ज्ञान से गॉड गॉडेस का राज्य स्थापन होता है, वह भी इसी स्टेज पर चलता है। वैकुंठ कोई दूसरी जगह नहीं। ಜ್ಞಾನ ಸಾಗರ ತಂದೆ ಬಂದು ಜ್ಞಾನ ಕೊಡ್ತಾರೆ. ಆ ಜ್ಞಾನದಿಂದ ಇಲ್ಲಿ ದೇವತೆಗಳ ರಾಜ್ಯ ಸ್ಥಾಪನೆಯಾಗ್ತದೆ. ದೇವತೆಗಳ ರಾಜ್ಯಕ್ಕೆ ವೈಕುಂಠ ಅಂತ ಹೇಳ್ತಾರೆ. ವೈಕುಂಠ ಬೇರೆ ಜಗತ್ತಿನಲ್ಲಿ ಇರೋದಿಲ್ಲ. ಇದೇ ಭೂಮಿಯ ಮೇಲೆ ಮೊದಲು ವೈಕುಂಠ ಇತ್ತು, ಸ್ವರ್ಗ ಇತ್ತು, ಈಗ ನರಕ ಇದೆ. ಬೇರೆ ಯಾರಲ್ಲಿಯೂ ಸಹ ಈ ಜ್ಞಾನ ಇಲ್ಲ. ज्ञान देने के लिए मुझे ही आना पड़ता है. जब तक वह स्वयं आकर नॉलेज न देवे तब तक कोई नॉलेजफुल बन नहीं सकता. ಈ ಈಶ್ವರೀಯ ಜ್ಞಾನ ತಂದೆಯ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ. ಅದನ್ನು ಕೊಡೋದಕ್ಕಾಗಿ ಅವನೇ ಬರಬೇಕಾಗ್ತದೆ. इस गॉडली नॉलेज को फिलॉसॉफी कहा जाता है, जिससे आत्मा पावन बनती है. ಈ ಒಂದು ಈಶ್ವರೀಯ ಜ್ಞಾನಕ್ಕೆ ಫಿಲಾಸಫಿ, ತತ್ವಜ್ಞಾನ ಅಂತಲೂ ಹೇಳಲಾಗ್ತದೆ. ಈ ಜ್ಞಾನದಿಂದ ಆತ್ಮ ಪಾವನ ಆಗ್ತದೆ. अब प्रश्न उठता, तुम यहाँ किस लिए आए हो? गॉड से गॉडली नॉलेज प्राप्त कर पावन बनने के लिए. ಈಗ ಪ್ರಶ್ನೆ ಬರ್ತದೆ, ನೀವೆಲ್ಲ ಮಕ್ಕಳು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ನೀವು ಹೇಳ್ತೀರಿ, ಪರಮಾತ್ಮ ತಂದೆಯಿಂದ, ಈಶ್ವರ ತಂದೆಯಿಂದ ಈಶ್ವರೀಯ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಪಾವನ ಆಗೋದಕ್ಕಾಗಿ ನಾವು ಬಂದಿದ್ದೇವೆ. यह नॉलेज प्राप्त करने के लिए इस गॉडली स्कूल में ज्वाइन होना पड़ेगा. दूसरा कोई तो गॉडली नॉलेज दे नहीं सकते. ಈಶ್ವರೀಯ ಪ್ರಾಪ್ತಿ ಬೇಕು ಅಂದರೆ ಈಶ್ವರೀಯ ಶಾಲೆಗೆ ಜಾಯಿನ್ ಆಗಬೇಕು, ಸೇರ್ಕೋಬೇಕು. ಬೇರೆ ಯಾವ ಶಾಲೆಯಲ್ಲೂ ಈ ಜ್ಞಾನ ಕೊಡಲಾಗೋದಿಲ್ಲ. वो कहते हैं हम सब में गॉडली नॉलेज है. कौन सी नॉलेज? कहते ईश्वर सर्वव्यापी. परमात्मा कहते यह मिथ्या ज्ञान है, मैं सर्वव्यापी नहीं. ಜನರಲ್ಲಿ ಕೆಲವರು ಹೇಳ್ತಾರೆ, ನಮ್ಮಲ್ಲಿನೂ ದೈವಿ ಜ್ಞಾನ ಇದೆ, ಈಶ್ವರೀಯ ಜ್ಞಾನ ಇದೆ, ಆಧ್ಯಾತ್ಮಿಕ ಜ್ಞಾನ ಇದೆ. ಆದರೆ ಅವರಲ್ಲಿ ಇರುವ ಆಧ್ಯಾತ್ಮಿಕ ಜ್ಞಾನ ಯಾವುದು ಅಂದರೆ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳುವ ಜ್ಞಾನ ಅವರಲ್ಲಿ ಇದೆ. ಅದು ಮಿಥ್ಯಾಜ್ಞಾನ ಆಗಿದೆ. ಪರಮಾತ್ಮನೇ ಸ್ವತಃ ಹೇಳ್ತಾನೆ, मैं जो हूँ जैसा हूँ तुम बच्चों के आगे प्रत्यक्ष होता हूँ, मैं सर्वव्यापी नहीं हूँ. ಅವನೇ ಹೇಳ್ತಾನೆ, ನಾನು ಸರ್ವವ್ಯಾಪಿ ಅಲ್ಲ. ಹೇಗಿದ್ದೇನೆ, ಏನಿದ್ದೇನೆ ಅನ್ನೋದು ನಿಮ್ಮ ಮುಂದೆನೇ ಪ್ರತ್ಯಕ್ಷವಾಗಿ ಬಂದು ತಿಳಿಸಿಕೊಡ್ತೀನಿ. ಜಬ್ ತಕ್ ಮೈ ಅಪ್ನಾ ಜ್ಞಾನ್ ಸ್ವಯಂ ಆಕರ್ ನ ಸುನಾऊं तब तक मुझे कोई जान नहीं सकता और न कोई मेरे पास पहुंच सकता. इसलिए मुझे आना पड़ता है. ಎಲ್ಲಿಯವರೆಗೆ ನಾನು ಬಂದು ಈ ಜ್ಞಾನ ಕೊಡೋದಿಲ್ಲ, ನನ್ನ ಪರಿಚಯ ಹೇಳೋದಿಲ್ಲ, ಅಲ್ಲಿಯವರೆಗೆ ನೀವು ನನ್ನ ಹತ್ತಿರ ಬಂದು ತಲುಪೋದಿಲ್ಲ. ಅದಕ್ಕಾಗಿಯೇ ನಾನೇ ಬಂದು ಈ ಜ್ಞಾನವನ್ನು ಕೊಡ್ತೀನಿ. ಜ್ಞಾನ ಕೊಡೋದಕ್ಕಾಗಿ, ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗೋದಕ್ಕಾಗಿ ನಾನೇ ಬರಬೇಕಾಗ್ತದೆ. जब मैं आता हूँ
तब यह ज्ञान देने वाले डॉक्टर ऑफ फिलॉसॉफी, साधु, महात्मा बहुत है। वह भी यही ज्ञान देते कि हम सब परमात्मा हैं। अब एक तरफ कहते परमात्मा एक है, दूसरे तरफ उनकी अनेक मतें। अब किसको मानना चाहिए? उनको गॉड ने तो मत नहीं दी। एक तरफ है गॉड की मत, दूसरे तरफ इतनी अनेक मतें। तब परमात्मा कहते इतनी सब अनेक मत को खलास कर एक मत स्थापन करने मुझे आना पड़ता है। कल्प कल्प का यह प्रोग्राम मेरा ಅನಾದಿ ನೋಂದಾ ಹುआ है। ನಾನು ಬರುವಾಗ ಈ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ವಿದ್ವಾನರು, ಪಂಡಿತರು, ತತ್ವಜ್ಞಾನಿಗಳು ಎಲ್ಲರೂ ಇರ್ತಾರೆ. ಎಲ್ಲರೂ ಹೇಳ್ತಿರ್ತಾರೆ ಪರಮಾತ್ಮ ಒಬ್ಬನೇ ಅಂತ, ಮತ್ತೆ ತಾವೇ ಪರಮಾತ್ಮ ಅಂತಲೂ ಹೇಳ್ಕೊತಿರ್ತಾರೆ. ಈ ಥರ ಪರಮಾತ್ಮನ ಬಗ್ಗೆ ಅನೇಕ ಮತಗಳು ಆಗಿರ್ತವೆ. ಅದಕ್ಕಾಗಿ ತಂದೆ ಹೇಳ್ತಾರೆ, ಅನೇಕ ಮತಗಳನ್ನು ಸಮಾಪ್ತಿ ಮಾಡಿ, ನಾಶ ಮಾಡಿ, ಏಕಮತದ ಸ್ಥಾಪನೆಗಾಗಿ ನಾನೇ ಬರಬೇಕಾಗ್ತದೆ. ಇದು ಕಲ್ಪಕಲ್ಪದ ನನ್ನ ಕಾರ್ಯಕ್ರಮ पूर्व निर्धारित आಗಿದೆ. दूसरे किंग आदि का तो 8-10 दिन का प्रोग्राम रखते, लेकिन परमात्मा का कल्प कल्प का प्रोग्राम अनादि गीता में नोंधा हुआ है. ಇತರ ರಾಜರು, ಮಹಾರಾಜರು, ಮಂತ್ರಿಗಳು ಅವರ ಕಾರ್ಯಕ್ರಮಗಳು 8-10 ದಿನಗಳ ಮುಂಚಿತವಾಗಿ ನಿಗದಿಯಾಗ್ತವೆ. ಜಾಸ್ತಿ ಅಂದರೆ 1-2 ವರ್ಷಗಳ ಮೊದಲೇ ನಿಗದಿಯಾಗ್ತವೆ. ಆದರೆ ನನ್ನ ಕಾರ್ಯಕ್ರಮ 5,000 ವರ್ಷಕ್ಕೊಮ್ಮೆ, 5,000 ವರ್ಷಗಳ ಮುಂಚಿತವಾಗಿಯೇ ನಿಗದಿಯಾಗಿರ್ತದೆ. ಆ ಸಮಯಕ್ಕೆ ಸರಿಯಾಗಿ ನಾನು ಬಂದ್ಬಿಡ್ತೀನಿ. ब्रह्मा के गुप्त वेश में ब्रह्मा तन में आकर कहते, मैं कृष्णपुरी स्थापन करता हूँ, जहाँ होली गॉड गॉडेस, राजा रानी तथा प्रजा होते, तो वह स्थापन कर फिर कृष्ण के रूप में वहाँ जन्म लेते. यह तो बिल्कुल साफ बता रहे हैं बच्चे, गीता का एपिसोड रिपीट हो रहा है. ಗುಪ್ತ ವೇಷದಲ್ಲಿ ಬಂದು ಬ್ರಹ್ಮಾರವರ ಮೂಲಕ ಕೃಷ್ಣಪುರಿಯ ಸ್ಥಾಪನೆ ಮಾಡ್ತೀನಿ. ಆ ಸ್ಥಾಪನೆಯ ಕಾರ್ಯದಲ್ಲಿ ನಂಬರ್ 1 ಸಹಯೋಗ ಯಾರು ಕೊಡ್ತಾರೋ ಅವರೇ ಭವಿಷ್ಯದ ಶ್ರೀಕೃಷ್ಣ ಆಗಿ ಹುಟ್ಟಿ ಬರ್ತಾರೆ. ಇಲ್ಲಿ ಶಿವಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮಕ್ಕಳೇ, ಸಂಗಮ ಯುಗ ಅಂದರೆ ಗೀತಾಯುಗ ಆಗಿದೆ. ಗೀತಾಯುಗ ಪುನರಾವರ್ತನೆ ಆಗ್ತಿದೆ. मौत सामने है, इसलिए सभी संग तोड़ मुझ संग जोड़ो, अंतमति सो गति होगी, तुम मेरी पुरी में आ जाएंगे. ಎಲ್ಲರ ಮೃತ್ಯು ಎದುರಿಗೆ ಇರುವುದರಿಂದ ಎಲ್ಲರಿಂದನೂ ಸಂಬಂಧ ಕಡಿದಾಕಿ ನನ್ನ ಜೊತೆಗೆ ಯೋಗ ಜೋಡಿಸಿರಿ, ಸಂಘ ಜೋಡಿಸಿರಿ. ಆಗ ಅಂತಮತಿ ಸೋ ಗತಿ ಆಗುವುದು. ನೀವು ನನ್ನ ಮನೆಗೆ ಬರುವಿರಿ. परमात्मा इस तन में बैठ कहता, मीठे बच्चे, मैं अपने अनादि प्रोग्राम प्रमाण आया हूँ. अब विनाश सामने है, इसलिए मुझ बाप से योग लगाओ और सभी संबंधियों को भूल जाओ, अथवा सब दीवे बुझाकर एक दीवा जगाओ, तो मैं तुमको पापों से मुक्त कर अपने घर बिठा दूंगा. ಬಾಬಾ ಹೇಳ್ತಾರೆ, ನನ್ನ ಅನಾದಿ ಕಾರ್ಯಕ್ರಮ
ಮೊದಲೇ ನಿಗದಿಯಾಗಿರ್ತದೆ. ಅದರ ಅನುಸಾರವಾಗಿ ನಾನು ಬರ್ತೀನಿ. ನಾನು ಬಂದಾಗ ನೀವು ಎಲ್ಲರನ್ನೂ ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಬೇಕು. ಎಲ್ಲ ಸಣ್ಣ ಪುಟ್ಟ ದೀಪಗಳನ್ನು ಆರಿಸಿ ಕೇವಲ ಪರಮಾತ್ಮನ ನೆನಪಿನ ದೀಪವನ್ನು ಜಾಗೃತ ಮಾಡಬೇಕು. ಆಗ ಸರ್ವ ಪಾಪಗಳಿಂದ ಮುಕ್ತ ಆಗಿ ನನ್ನ ಹತ್ತಿರ ಬರ್ತೀರಿ. ನಾನು ನಿಮಗೆ ಅಪ್ನೇ ಪಾಸ್ ಬಿಠಾ ದೂಂಗ, ನನ್ನ ಹತ್ತಿರನೇ ಕೂಡಿಸ್ಕೋತೀನಿ. इस तन द्वारा परमात्मा बोल रहे हैं, कैसा सहज समझाते. कहते भल घर में योग लगाओ, वापस तो सबको जाना है. ऐसे नहीं कि सिर्फ बूढ़े जाएंगे, बच्चे बच जाएंगे. नहीं. जापान में बॉम्ब छोड़ा तो छोटे बड़े जानवर पंछी सब मर गए, या सिर्फ बूढ़े मर गए. वह तो छोटी ರಿಹರ್ಸಲ್ ಥಿ. ಬಾಬಾ ಹೇಳ್ತಾರೆ, ಮನೆಯಲ್ಲಿ ಇದ್ದಾಗ್ಲೂ ಸಹ ನನ್ನನ್ನು ನೆನಪು ಮಾಡ್ತಾ ಇರಿ. ಯಾಕೆ ಅಂದರೆ ಎಲ್ಲರೂ ವಾಪಸ್ ಹೋಗಬೇಕಾಗಿದೆ. ಕೇವಲ ಮುದುಕರು ಮಾತ್ರ ಹೋಗೋದಿಲ್ಲ. ಚಿಕ್ಕವರು, ದೊಡ್ಡವರು, ಯುವಕರು, ರೋಗಿಗಳು, ನಿರೋಗಿಗಳು, ಅಪರಾಧಿಗಳು, ನಿರಪರಾಧಿಗಳು ಎಲ್ಲರೂ ಸಹ ವಿನಾಶದ ಸಮಯದಲ್ಲಿ ಸಾಯಲೇಬೇಕು. ಜಪಾನ್ ದೇಶದ ಮೇಲೆ ಬಾಂಬ್ ಹಾಕಿದಾಗ ಬರೇ ಮುದುಕರಷ್ಟೇ ಸತ್ರೇನು? ಇಲ್ಲ, ಚಿಕ್ಕವರು, ದೊಡ್ಡವರು, ಪಶು ಪ್ರಾಣಿಗಳು ಎಲ್ಲರೂ ಸಹ ಸತ್ತೋದ್ರು. ಅದು ಕೇವಲ ಒಂದು ಪ್ರಯತ್ನ ಆಗಿತ್ತು. अभी तो बहुत इम्प्रूवमेंट हो रही, देख रहे बॉम्ब्स तैयार है. ಹಿಸ್ಟ್ರಿ ರಿಪೀಟ್ ಅವಶ್ಯ ಹೋಗಿ. ಅದು ಮೊದಲನೇ ಬಾಂಬ್ ಆಗಿತ್ತು. ಈಗ ಆ ಬಾಂಬ್ಸ್ಗಳಲ್ಲಿ ಅನೇಕ ರೀತಿಯ ಸುಧಾರಣೆ ಮಾಡಿದ್ದಾರೆ. ಬೇಗ ಸಾಯಿಸುವಂಥ ಬಾಂಬ್ಸ್ಗಳನ್ನು ತಯಾರು ಮಾಡಿದ್ದಾರೆ. ಇನ್ನೂ ಶಕ್ತಿಶಾಲಿಯಾಗಿರುವಂತಹ ಹೆಚ್ಚಿನ ಶಕ್ತಿ ಉಳ್ಳಂಥ ಬಾಂಬ್ಸ್ಗಳನ್ನು ತಯಾರು ಮಾಡಿದ್ದಾರೆ. ಹಿಂದೆ ಏನು ನಡೆದಿದೆಯೋ ಅದು ಪುನಃ ರಿಪೀಟ್ ಆಗಲಿದೆ. ಜೈಸೆ ಮೀರಾ ಕೋ ಏಕ ಗಿರ್ಧರ್ ಹಿ ಯಾದ್ ಥಾ, ಲೋಕ ಲಾಜ್ ಕುಲ ಕಿ ಮರ್ಯಾದಾ ಛೋಡ್ ದಿ, ವೈಸೆ ತುಮ್ ಮುझ ಪರಮಾತ್ಮ ಕೋ ಯಾದ್ ಕರೋ. दूसरे जो मामा चाचा याद पड़ते हैं उनका संन्यास करो. ಹೇಗೆ ಭಕ್ತ ಮೀರಾ ಒಬ್ಬ ಗಿರಿಧರ ಕೃಷ್ಣನನ್ನೇ ನೆನಪು ಮಾಡ್ತಿದ್ಲು. ಕೃಷ್ಣನ ನೆನಪೇ ಅವಳಿಗೆ ಬರ್ತಿತ್ತು ವಿನಃ ಸಂಬಂಧಿಕರನ್ನು ಅವಳು ನೆನಪು ಮಾಡ್ತಿರಲಿಲ್ಲ. ಸಮಾಜ, ಕುಲ ಮರ್ಯಾದೆಗಳು ಎಲ್ಲರ ವಿರೋಧವನ್ನು ತ್ಯಾಗ ಮಾಡಿ ಅದಕ್ಕೂ ಹೆದರದೆ ಅವಳು ಕೃಷ್ಣನನ್ನು ನೆನಪು ಮಾಡ್ತಾ ಕೃಷ್ಣನ ನೆನಪಿನಲ್ಲಿಯೇ ದೇಹ ಬಿಟ್ಟಳು. ಹಾಗೆ ನೀವು ಮಕ್ಕಳು ಸಹ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಸೋದರ ಮಾವ ಯಾರ ನೆನಪೂ ನಿಮಗೆ ಬರಬಾರದು. जब अपने को बाप का बच्चा समझे, बाबा से योग लगावे, तब वो खुशी आएगी. लेकिन उल्टा योग लगाते तो वह खुशी नहीं आती. यहाँ बहुत कहते हमारा मन वश नहीं होता, वह आनंद नहीं आता. अब आनंद का सागर तो परमात्मा है, उनसे योग लगाते नहीं तो ಆನಂದ कैसे आएगा. ಅನೇಕ ಮಕ್ಕಳು ಹೇಳ್ತಾರೆ, ಬಾಬಾ ನಮ್ಮ ಮನಸ್ಸು ನಮ್ಮ ವಶದಲ್ಲಿ ಇಲ್ಲ. ನೆನಪು ಮಾಡುವಾಗ ಆನಂದದ ಅನುಭವ ಆಗೋದಿಲ್ಲ. ಬಾಬಾ ಹೇಳ್ತಾರೆ, ಆನಂದ ಸಾಗರನ ಜೊತೆಗೆ ಏಕಾಗ್ರತೆಯಿಂದ ಬುದ್ಧಿಯೋಗ ಜೋಡಿಸಿರಿ.
ಆಗ ನಿಮಗೆ ಆನಂದದ ಅನುಭವ ಆಗುವುದು. ಹಿಂದಿನ ಕರ್ಮಗಳನ್ನು ಮರೀರಿ. इसमें परमात्मा क्या करे? परमात्मा तो सबको इकट्ठा पढ़ाते हैं. कोई तो यहाँ ही पढ़कर फिर पढ़ाने लग पड़ते हैं. कोई तो पहली पोथी में ही मूंझे हुए हैं. तो यह भी बुद्धि का चमत्कार है. ಕೆಲವರ ಹಿಂದಿನ ಕರ್ಮಗಳು ಕಠಿಣ ಇರುವ ಕಾರಣ ಅವರಿಗೆ ಜ್ಞಾನದ ಧಾರಣೆ ಆಗೋದಿಲ್ಲ, ಅರ್ಥ ಆಗೋದಿಲ್ಲ. ಅವರು ಬೇರೆಯವರಿಗೂ ಓದಿಸೋದಿಲ್ಲ. ಆದರೆ ಕೆಲವರಿಗೆ ಇದು ಬಹಳ ಬೇಗ ಹಿಡಿಸ್ತದೆ. ಅವರು ತಾವು ಓದ್ತಾರೆ, ಜನರಿಗೂ ಓದಿಸ್ತಾರೆ. ಮೊದಲನೇ ಪಾಠದಲ್ಲಿನೇ ಪಕ್ಕಾ ಆಗಿಬಿಡ್ತಾರೆ. ಇದು ಪ್ರತಿಯೊಬ್ಬರ ಬುದ್ಧಿಯ ಚಮತ್ಕಾರ ಆಗಿದೆ. क्लास में भी कोई पहला नंबर आते, कोई फेल होते. क्यों? क्योंकि बुद्धि पर सारा मदार रहता है. ಲೌಕಿಕದ ಶಾಲೆಯಲ್ಲೂ ಸಹ ಕೆಲವರು ನಂಬರ್ 1 ಬರ್ತಾರೆ, ಕೆಲವರು ಫೇಲ್ ಆಗ್ತಾರೆ. ಅವರವರ ಬುದ್ಧಿಯ ಆಧಾರದಿಂದ ರಿಸಲ್ಟ್ ಬರ್ತದೆ. इसमें परमात्मा क्या करे? सबकी तीक्ष्ण बुद्धि करे तो सभी पहला ನಂಬರ್ ಆ ಜಾಯ್. ಶಿಕ್ಷಣ ಕೊಡೋದು ಮಾತ್ರ ನನ್ನ ಡ್ಯೂಟಿ. ಎಲ್ಲರಿಗೂ ತೀಕ್ಷ್ಣ ಬುದ್ಧಿ ಕೊಡುವುದು ನನ್ನ ಡ್ಯೂಟಿ ಅಲ್ಲ. ಒಂದು ವೇಳೆ ಎಲ್ಲರಿಗೂ ಒಂದೇ ಸಮಾನ ಬುದ್ಧಿ ಕೊಟ್ಬಿಟ್ರೆ ಎಲ್ಲರೂ ನಾರಾಯಣ ಆಗಬೇಕಾಗ್ತದೆ. ಸೃಷ್ಟಿಯ ನಿಯಮ ಆ ಥರ ಇಲ್ಲ ಅಂತ ಹೇಳ್ತಾರೆ. जब ग्रहचारी होती है तो कितनी भी दवाई करो उसका असर नहीं होता. और जब उतरने का टाइम आता है तो मिट्टी चपटी से भी बीमारी ठीक हो जाती है. ಒಮ್ಮೊಮ್ಮೆ ನಾವು ನೋಡ್ತೀವಿ, ಗ್ರಹಚಾರ ಸರಿ ಇಲ್ಲದೆ ಇದ್ದಾಗ ಎಷ್ಟೇ ಔಷಧಿ ಮಾಡಿದರೂ ಕಾಯಿಲೆ ವಾಸಿ ಆಗೋದಿಲ್ಲ. ಗ್ರಹಚಾರ ಸರಿ ಇತ್ತು ಅಂದರೆ ಒಂದು ಸಾಧಾರಣ ಔಷಧಿಯಿಂದನೂ ಕಾಯಿಲೆ ವಾಸಿ ಆಗ್ತದೆ. जब समय आएगा तो यह पॉइंट्स भी किसकी बुद्धि को टच हो जाएगी. ಹಾಗೆಯೇ ಯಾರಿಗೆ ಯಾವ ಸಮಯದಲ್ಲಿ ಈ ಜ್ಞಾನ ಟಚ್ ಆಗಬೇಕು, ಜ್ಞಾನ ಹಿಡಿಸಬೇಕು, ಅದು ಆ ಸಮಯದಲ್ಲಿ ಹಿಡಿಸ್ತದೆ. अभी कई नहीं सुनते हैं, आगे चल सुनने लग पड़ेंगे. इसमें हमको राजी रहना पड़ता है. परमात्मा के आने जाने, ज्ञान सुनाने की गति ही न्यारी. ಈಗ ಯಾರು ಜ್ಞಾನ ಕೇಳ್ತಿಲ್ಲ ಅವರು ಮುಂದೆ ಕೇಳಲಿಕ್ಕೆ ಬರಬಹುದು. ಪರಮಾತ್ಮನ ಜ್ಞಾನ ಹೇಳುವ ಗತಿನೇ ಬೇರೆ ಆಗಿದೆ. ಪರಮಾತ್ಮ ಜ್ಞಾನ ಹೇಳುವ ರೀತಿನೇ ಬೇರೆ ಆಗಿದೆ. दूसरी मुरली. ओम शांति. घड़ी का भी आवाज़ नहीं चाहिए, क्योंकि अभी हमारी वानप्रस्थ अवस्था है. वाणी से परे अवस्था, वहाँ वाणी नहीं, सुप्रीम साइलेंस है. तो इस साइलेंस अवस्था में पहुँचने का पुरुषार्थ जो करते हैं उनको आवाज़ अच्छा नहीं लगता है. ಶಾಂತಿಯ ಅವಸ್ಥೆಗೆ ತಲುಪುವ ಪುರುಷಾರ್ಥ ಯಾವ ಮಕ್ಕಳು ಮಾಡ್ತಾರೆ ಅವರಿಗೆ ಶಬ್ದ ಸೇರೋದಿಲ್ಲ. ಗಡಿಯಾರದ ಶಬ್ದನೂ ಅವರಿಗೆ ಇಷ್ಟ ಆಗೋದಿಲ್ಲ. उस स्वदेश में आवाज़ नहीं होता, इसलिए वानप्रस्थ वाणी से परे जाने के लिए पुरुषार्थ करते हैं. जहाँ तुम और सारी दुनिया की सोल्स निवास करती है
यह कॉर्पोरियल वर्ल्ड है। पार्ट बजाने के लिए स्टेज है, बाकी बिगर पार्ट वहाँ स्वीट साइलेंस होम में जाकर निवास करते हैं। यह साकार खेल चलता है आकाश तत्व में, और आत्माओं का देश है महत्त्व, वह बहुत दूर देश है। तो जो उस साइलेंस देश से योग लगाए बैठते हैं, उनको घड़ी का आवाज़ भी अच्छा नहीं लगता। ಬಾಬಾ ಹೇಳ್ತಾರೆ, ವಾಣಿಯಿಂದ ದೂರ ಇರುವ ದೇಶ ಅಂದರೆ ನಮ್ಮೆಲ್ಲರ ವಾಸಸ್ಥಾನ ಆ ಶಾಂತಿಯ ಲೋಕ. ನಾವೆಲ್ಲರೂ ಅಲ್ಲಿ ಶಬ್ದರಹಿತವಾಗಿ ನಿಶ್ಶಬ್ದ ಸ್ಥಿತಿಯಲ್ಲಿ ಇರ್ತೀವಿ. ಸಾಕಾರ ಲೋಕದಲ್ಲಿ ಬಂದಾಗ ಶಬ್ದ ಪ್ರಪಂಚದಲ್ಲಿ ನಮ್ಮ ಪಾತ್ರ ನಡೀತದೆ, ಆಕಾಶ ತತ್ವದಲ್ಲಿ ನಮ್ಮ ಪಾತ್ರ ನಡೀತದೆ. ಆದರೆ ಆತ್ಮಗಳ ದೇಶ ಬ್ರಹ್ಮ ಮಹಾತತ್ವ, ಅಲ್ಲಿ ಯಾವ ಶಬ್ದನೂ ಇರೋದಿಲ್ಲ. ಆ ಒಂದು ಸ್ಥಿತಿಗೆ ಹೋಗುವಂತಹ ಮಕ್ಕಳಿಗೆ ಇಲ್ಲಿಯ ಗಡಿಯಾರದ ಶಬ್ದನೂ ಇಷ್ಟ ಆಗೋದಿಲ್ಲ. इसलिए बाप कहते अपने असली स्वधर्म में टिकना है, अशरीरी रहना है, बाबा के देश को बाबा सहित याद करना है. ಅದಕ್ಕಾಗಿ ಬಾಬನು ಹೇಳ್ತಾರೆ, ನೀವೆಲ್ಲ ಮಕ್ಕಳು ನಿಮ್ಮ ಸ್ವಧರ್ಮದಲ್ಲಿ ಇದ್ದು ಅಶರೀರಿಯಾಗಿ ನಿಮ್ಮ ತಂದೆಯನ್ನು ಮನೆಯಲ್ಲಿ ನೆನಪು ಮಾಡಿ, ತಂದೆಯ ಸಹಿತವಾಗಿ ಆ ಮನೆಯನ್ನು ನೆನಪು ಮಾಡಿರಿ. बाप भी वहाँ से आते हैं पराये देश में. क्यों आते? अपनी बादशाही स्थापन करने और गुप्त वेश में आते हैं. ಮಕ್ಕಳ ಸಲುವಾಗಿ ರಾಜಧಾನಿಯ ಸ್ಥಾಪನೆ ಮಾಡೋದಕ್ಕಾಗಿ ಪರಮಾತ್ಮ ಗುಪ್ತವಾಗಿ ಬರ್ತಾನೆ, ಗುಪ್ತ ವೇಷದಲ್ಲಿ ಬರ್ತಾನೆ. उनका पार्ट है इनकॉग्निटो. जैसे तुम्हारा यह पुराना शरीर है, ऐसे मुझे भी पुराने शरीर में प्रवेश कर पुरानी सृष्टि का विनाश और दैवी सृष्टि की स्थापना करने आना पड़ता है. पुराने घर में जो आएगा तो ज़रूर शरीर भी पुराना लेना पड़ेगा. यहाँ नया दिव्य शरीर आए कहाँ से? तो वो भी है इनका पुराना तन, जिस तन से श्री कृष्ण की राजधानी स्थापन करते हैं. तो इनके पास जो आते हैं उनको पहले साक्षात्कार भी उस वैकुंठ का होता है. वैकुंठ की बाल लीला रासलीला देखते अथवा विष्णु का साक्षात्कार करते. क्योंकि अगर सुप्रीम सोल का साक्षात्कार कराए तो वह समझ नहीं सकेंगे कि यह क्या चीज़ है, क्योंकि उस बाप का तो कोई पता ही नहीं कि यह कोई परमात्मा है. ಬಾಬಾ ಹೇಳ್ತಾರೆ, ಹಳೆ ಪ್ರಪಂಚದಲ್ಲಿ ಹಳೆ ದೇಹದಲ್ಲಿ ನಾನು ಬಂದು ಹಳೆ ಜಗತ್ತಿನ ವಿನಾಶ, ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತೀನಿ. ಯಾರ ದೇಹದಲ್ಲಿ ಬರ್ತೀನಿ ಅವರೇ ಮುಂದೆ ಶ್ರೀಕೃಷ್ಣ ಆಗ್ತಾರೆ. ಅದಕ್ಕಾಗಿ ಬ್ರಹ್ಮ ತಂದೆಯನ್ನು ನೋಡಿದವರಿಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗ್ತಿತ್ತು, ವಿಷ್ಣುವಿನ ಸಾಕ್ಷಾತ್ಕಾರ ಆಗ್ತಿತ್ತು, ವೈಕುಂಠದಲ್ಲಿ ರಾಸಲೀಲೆಯ ಸಾಕ್ಷಾತ್ಕಾರ ಆಗ್ತಿತ್ತು. ಯಾಕೆ ಅಂದರೆ ಜ್ಯೋತಿರ್ಬಿಂದು ಪರಮಾತ್ಮನ ಸಾಕ್ಷಾತ್ಕಾರದಿಂದ ಯಾರಿಗೆ ಏನೂ ಅರ್ಥ ಆಗೋದಿಲ್ಲ. ಯಾಕೆ ಅಂದರೆ ಅವರಿಗೆ ಪರಮಾತ್ಮನ ಸ್ವರೂಪದ ಬಗ್ಗೆನೇ ಗೊತ್ತಿಲ್ಲ. ಹೀಗಾಗಿ ಕೃಷ್ಣ ವಿಷ್ಣು ವೈಕುಂಠದ ಸಾಕ್ಷಾತ್ಕಾರ ನೋಡಿದವರು ತಕ್ಷಣ ಬಂದು ಬಾಬನಿಗೆ
ಅರ್ಪಣೆ ಆಗ್ತಿದ್ರು. यहाँ तो कोई को पता ही नहीं कि परमात्मा कौन है. भल पूजा करते हैं लेकिन जानते नहीं. कहते परमात्मा सर्वव्यापी, तो सब परमात्मा हो गए. बाकी शिवलिंग के ऑक्यूपेशन का कोई को पता नहीं है. ಭಲೆ ಎಲ್ಲರೂ ಶಿವಲಿಂಗದ ಪೂಜೆ ಮಾಡ್ತಿದ್ರು, ಆದರೆ ಪರಮಾತ್ಮನ ಉದ್ಯೋಗದ ಬಗ್ಗೆ, ಕರ್ತವ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. परमात्मा आकर स्थापना विनाश पालना करते, अर्थात 3 रूप धारण करते. आकर अपना ऑक्यूपेशन बताते. कहते हैं वैकुंठ की बादशाही का वारिस बनना हो तो वो यहाँ आकर मेरा बच्चा बने. ಪರಮಾತ್ಮನೇ ಬಂದು ತಮ್ಮ ಕರ್ತವ್ಯದ ಬಗ್ಗೆ ತಿಳಿಸ್ತಾರೆ. ಹೇಳ್ತಾರೆ, ನೀವು ವೈಕುಂಠದ ಮಹಾರಾಜ ಆಗಬೇಕಾದ್ರೆ ಮೊದಲು ನನ್ನ ಹತ್ತಿರ ಬಂದು ನನ್ನ ಮಗು ಆಗ್ರಿ. मैं उनको संपूर्ण निर्विकारी बनाए अपनी राजधानी में ले जाऊंगा. यह आता ही है सभी मैली सोल्स को प्यूरिफाई बनाने. इससे प्रकृति भी पवित्र बन जाती है. सोल्स भी प्योर तो 5 तत्व भी प्योर होते. डीटी वर्ल्ड की स्थापना होती. अब डीटीज़म की फिलॉसफी गुम हो गई. कोई को पता ही नहीं कि डीटी वर्ल्ड क्या है. समझते हैं ऊपर आकाश में देवताएं रहते, लेकिन उनके चित्र यहाँ है, हिस्ट्री यहाँ है, तो जरूर यहाँ के हो गए. ಬಾಬಾ ಹೇಳ್ತಾರೆ, ನಾನು ಸರ್ವರನ್ನೂ ನಿರ್ವಿಕಾರಿ ಮಾಡಿ ಪವಿತ್ರ ದೇವತೆಗಳನ್ನಾಗಿ ಮಾಡ್ತೀನಿ. ದೈವಿ ರಾಜ್ಯ ಅಂದರೆ ಯಾವುದು, ಹೇಗೆ ಇರ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೇಳ್ತಾರೆ ದೇವತೆಗಳು ಆಕಾಶದಲ್ಲಿ ಇದ್ದಾರೆ ಅಂತ, ಆದರೆ ಅವರ ಚಿತ್ರಗಳು ನೋಡಿದರೆ ಭೂಮಿಯ ಮೇಲೆ ಇವೆ. ಅವರ ಇತಿಹಾಸ ಇಲ್ಲಿ ನಡೆದಿತ್ತು. यह दुनिया तो चलती रहती, ಪ್ರಲಯ ಕಭಿ ಹೋತಾ ನಹಿ. ಬಾಬಾ ಹೇಳ್ತಾರೆ, ಈ ಪ್ರಪಂಚ ಹೀಗೇ ನಡೀತಾ ಇರ್ತದೆ, ಸಂಪೂರ್ಣ ಪ್ರಲಯ ಆಗೋದಿಲ್ಲ. ಹೇಗೆ, जैसे अनाज होता है तो सब नहीं खाया जाता, बहुत खाया जाता, फिर थोड़ा बहुत बचाया जाता बोने के लिए. नहीं तो बीज कहाँ से आवे. अगर प्रलय हो तो अनाज भी खलास हो जावे, फिर बोने के लिए अनाज कहाँ से आवे, जो दूसरा निकले. तो अनाज भी जैसे अनादि है तो मनुष्य भी अनादि है. परमात्मा जैसे कुछ बीज बचाए बाकी सबको ले जाते हैं, जिससे फिर सृष्टि की वृद्धि होती. ಬಾಬಾ ಹೇಳ್ತಾರೆ, ಕೊನೆಗೆ ಸಂಪೂರ್ಣ ಪ್ರಲಯ ಆಗೋದಿಲ್ಲ. ಹೇಗೆ, ದವಸ ಧಾನ್ಯಗಳನ್ನು ಮಾರುವಂಥವರು ಸ್ವಲ್ಪ ಬೀಜಗಳನ್ನು ಉಳಿಸ್ಕೊಂಡಿರ್ತಾರೆ, ಮುಂದೆ ಆ ಬೀಜಗಳನ್ನು ಬಿತ್ತುತ್ತಾರೆ, ಮತ್ತೆ ಅದರಿಂದ ಬೆಳೆ ಬರ್ತದೆ. ಹಾಗೆ ಕೊನೆ ಸಮಯಕ್ಕೆ ಪೂರ್ಣ ಪ್ರಲಯ ಆಗೋದಿಲ್ಲ. ಮನುಷ್ಯರೂಪಿ ಬೀಜಗಳನ್ನು ಬಾಬಾ ಸೃಷ್ಟಿಯ ಮೇಲೆ ಉಳಿಸಿ, ಕೆಲವರನ್ನು ಉಳಿಸಿ ಉಳಿದವರನ್ನು ಪರಮಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಉಳಿದ ಮನುಷ್ಯರಿಂದ ಮತ್ತೆ ಮಾನವ ಸೃಷ್ಟಿಯ ವೃದ್ಧಿ ಆಗ್ತದೆ. यह जानते हो बाबा आए हैं कल्प बाद, घड़ी घड़ी तो नहीं आएंगे तुमको स्वच्छ होली बनाने. वाइसलेस को ही होली कहा जाता. बाकी यह जो बीड़ी सिगरेट शराब आदि पीते रहते हैं
ಉನ್ಕೋ ಹೋಲಿ ನಹಿ ಕಹ ಸಕ್. ಬಾಬಾ ಬಂದಿದ್ದಾರೆ ನಿಮ್ಮನ್ನು ನಿರ್ವಿಕಾರಿ ಪವಿತ್ರ ಮಾಡೋದಕ್ಕಾಗಿ. ಯಾರು ಸಿಗರೇಟ್ ಸೇದ್ತಾರೆ, ಬೀಡಿ ಸೇದ್ತಾರೆ, ಹೆಂಡ ಕುಡಿತಾರೆ ಅವರು ಪವಿತ್ರ ಆತ್ಮರಲ್ಲ. तुमको तो बाबा शिक्षक बनकर पढ़ाते, बाप बनकर संभाल करते. तुमको इनसे डबल आशीर्वाद मिलती, गुरु की भी तो बाप की भी. दोनों का वर्षा तुम ले रहे. ತಂದೆಯಿಂದ ನಿಮಗೆ ಗುರುವಿನ ರೂಪದಲ್ಲೂ ಆಶೀರ್ವಾದ ಸಿಗ್ತದೆ, ತಂದೆಯ ರೂಪದಲ್ಲೂ ಆಶೀರ್ವಾದ ಸಿಗ್ತದೆ, ಶಿಕ್ಷಕನ ರೂಪದಲ್ಲಿ ಶಿಕ್ಷಣ ಸಿಗ್ತದೆ. ಗುರು ಮತ್ತು ತಂದೆಯಿಂದ ಡಬಲ್ ಆಸ್ತಿನೂ ಸಿಗ್ತದೆ, ಡಬಲ್ ಆಶೀರ್ವಾದ. फिर दोनों का वर्षा भी तुम ले रहे. ओ ऑलमाइटी बाबा, इस तन द्वारा तुम्हारी स्थूल सूक्ष्म परिवश करते, इसलिए कहते हैं कि इसके हवाले कर दो. ಇಲ್ಲಿ ಇಬ್ಬರು ತಂದೆಯರು ನಿಮ್ಮನ್ನು ನೋಡ್ಕೊಳ್ತಾರೆ, ಪಾಲನೆ ಮಾಡ್ತಾರೆ. ಸೂಕ್ಷ್ಮ ಫರಿಷ್ಠಾ ರೂಪದಲ್ಲಿ ಬ್ರಹ್ಮ ತಂದೆಯಿಂದನೂ ನಿಮ್ಮ ಪಾಲನೆ ನಡೀತದೆ, ನಿರಾಕಾರ ತಂದೆಯಿಂದನೂ ಪಾಲನೆ ಸಿಗ್ತದೆ. ಆದ್ದರಿಂದ ಹೇಳ್ತಾರೆ ಬಾಬಾ, ಬಾಪ್ ದಾದಾ ಇವರಿಬ್ಬರಿಗೂ ಸಹ ನೀವು ಅರ್ಪಣೆ ಆಗಬೇಕು. ನಿಮ್ಮದೆಲ್ಲವನ್ನು ಇವರಿಗೆ ಒಪ್ಪಿಸಿ ಬಿಡಬೇಕು. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಇದ್ದಾಗ ಬಾಬಾ ಹೇಳ್ತಿದ್ರು, ನಿಮ್ಮ ಹತ್ರ ಏನಿದೆಯೋ ಎಲ್ಲವನ್ನು ಸಾಕಾರ ತಂದೆಗೆ ಒಪ್ಪಿಸಿರಿ. ನಿಮ್ಮ ಎಲ್ಲ ಸಮಾಚಾರಗಳನ್ನು ಈ ಸಾಕಾರ ತಂದೆಗೆ ತಿಳಿಸ್ರಿ. ಶಿವನ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇದೆ, ಎಷ್ಟು ಹತ್ತಿರದ ಸಂಬಂಧ ಇದೆ, ಅಷ್ಟೇ ಪ್ರೀತಿ ಸಂಬಂಧ ಇವರ ಜೊತೆಗೂ ಇರಲಿ ಅಂತ ಬಾಬಾ ಹೇಳ್ತಿದ್ರು. तो ज्ञान अमृत से पवित्र बनाए अपने साथ ले जाऊंगा. इसको कहा जाता जीते जी मरना, लेकिन यह तो बहुत मीठा मौत है. ಜ್ಞಾನ ಅಮೃತದಿಂದ ನಿಮ್ಮನ್ನು ಪವಿತ್ರ ಮಾಡಿ ಅಮೃತ ಕುಡಿಸಿ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಇರುವಾಗಲೇ ನೀವು ಪ್ರತಿದಿನ ಅಮೃತ ಕುಡಿತಾ ಇರ್ತೀರಿ, ಲೌಕಿಕದ ಪ್ರಪಂಚದಿಂದ ಸಾಯ್ತಾ ಇರ್ತೀರಿ. ಇದಕ್ಕೆ ಹೇಳಲಾಗ್ತದೆ ಮರುಜನ್ಮ. ಬದುಕಿರುವಾಗಲೇ ಸಾಯುವುದು. ಆದರೆ ಈ ಸಾವು ಬಹಳ ಮಧುರವಾಗಿದೆ. अपने असली बाप की गोद में आ जाते हो तो कितना अच्छा समझाए, कितना समझाए, फिर भी कह देते मन मना भव ಮದ್ಯಾಜಿ ಭವ. ನೀವು ನನ್ನ ಮಡಿಲಿಗೆ ಬಂದಿದ್ದೀರಿ, ಎಷ್ಟು ಪ್ರೀತಿಯಿಂದ ನಾನು ಪ್ರತಿದಿನವೂ ನಿಮಗೆ ತಿಳುವಳಿಕೆ ಕೊಡ್ತೀನಿ. ಇನ್ನು ಎಷ್ಟು ಅಂತ ನಾನು ನಿಮಗೆ ಹೇಳಬೇಕು. ಕೊನೆಗೆ ಹೇಳಿಬಿಡ್ತಾರೆ ಮನ್ಮನಾಭವ ಮದ್ಯಾಜಿ ಭವ. ಮಕ್ಕಳೇ, ಹೆಚ್ಚಿನ ವಿಸ್ತಾರ ನೆನ್ಪಿಟ್ಕೊಳ್ಳಿಕ್ಕಾಗದಿದ್ದರೆ ಈ ಎರಡು ಮಂತ್ರಗಳನ್ನು ಸದಾ ನೆನ್ಪಿಟ್ಕೊಳ್ಳಿ. ಮನ್ಮನಾಭವ ಮದ್ಯಾಜಿ ಭವ. अच्छा, मीठे मीठे सिकी लधे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ ಮುಖ್ಯಾಂಶಗಳು. अपने असली स्वधर्म में टिक अशरीरी बन बाबा के देश को बाबा सहित याद करना है, साइलेंस में रहना है.
ತಮ್ಮ ಮೂಲ ಸ್ವಧರ್ಮದಲ್ಲಿ ಇದ್ದು ಅಶರೀರಿಯಾಗಿ ತಂದೆಯ ದೇಶವನ್ನು ತಂದೆಯ ಸಹಿತವಾಗಿ ನೆನಪು ಮಾಡಿ ಶಾಂತಿಯಲ್ಲಿ ಇರಿ. 2. रॉयल घराने में आने के लिए अपना सब कुछ बाप हवाले कर प्यूरिफाई बनना है. ರಾಜಮನೆತನದಲ್ಲಿ ಬರಬೇಕಾದರೆ ತಮ್ಮ ಸರ್ವಸ್ವವನ್ನು ತಂದೆಗೆ ಅರ್ಪಿಸಿ ಎಲ್ಲವನ್ನೂ ಪವಿತ್ರ ಮಾಡಿಕೊಳ್ಳಿರಿ. ತನು ಮನ ಧನ ಮೂರನ್ನೂ ಸಹ ತಂದೆಯ ಆಸ್ತಿ ಅಂತ ತಿಳ್ಕೊಂಡು ನೀವು ಟ್ರಸ್ಟಿಯಾಗಿ ಸಂಭಾಲನೆ ಮಾಡಿರಿ. ಅದು ತಂದೆಗೆ ಕೊಟ್ಟ ನಂತರ ನಿಮ್ಮ ತನು ಮನ ಧನ ಎಲ್ಲವೂ ಪವಿತ್ರ ಆಗಿರ್ತದೆ. ಅದನ್ನು ಪವಿತ್ರ ಕಾರ್ಯಕ್ಕಾಗಿಯೇ ಉಪಯೋಗಿಸಬೇಕು. ಈ ಥರ ಎಲ್ಲವನ್ನೂ ತಂದೆಗೆ ಅರ್ಪಿಸಿ ಅದನ್ನು ಪವಿತ್ರ ಮಾಡಿಕೊಳ್ಳಬೇಕು. वरदान बाप द्वारा प्राप्त हुए सर्व खजानों को कार्य में लगाकर बढ़ाने वाले ज्ञानी योगी आत्मा भव. ತಂದೆಯಿಂದ ಸಿಕ್ಕಿರುವ ಸರ್ವ ಖಜಾನೆಗಳನ್ನು ಕಾರ್ಯದಲ್ಲಿ ಉಪಯೋಗಿಸುತ್ತಾ ವೃದ್ಧಿ ಮಾಡುವ ज्ञानी योगी आत्मा आगिरी. बाप दादा ने बच्चों को सर्व खजानों से संपन्न बनाया है, लेकिन जो समय पर हर खजाने को काम में लगाते हैं उनका खजाना सदा बढ़ता जाता है. वे कभी ऐसा नहीं कह सकते कि चाहते तो नहीं थे लेकिन हो गया. खजानों से संपन्न ज्ञानी योगी आत्माएं पहले सोचती है फिर करती. उन्हें समय प्रमाण टच होता है, वे फिर कैच करके प्रैक्टिकल में लाती. 1 सेकंड भी करने के बाद सोचा तो ज्ञानी आत्मा नहीं कहेंगे. ಬಾಪ್ ದಾದಾರವರು ಮಕ್ಕಳಿಗೆ ಕೊಟ್ಟ ಎಲ್ಲ ಖಜಾನೆಗಳಿಂದ ಸಂಪನ್ನ ಆಗಿರಿ. ಬಾಬಾ ಮಕ್ಕಳನ್ನು ಸಂಪನ್ನ ಮಾಡುತ್ತಿದ್ದಾರೆ. ಸಮಯಕ್ಕೆ ಸರಿಯಾಗಿ ಆ ಖಜಾನೆಗಳನ್ನು ಉಪಯೋಗಿಸುತ್ತಾ ಹೋಗಿರಿ. ಖಜಾನೆಗಳಿಂದ ಸಂಪನ್ನ ಆಗಿರುವಂಥ ಮಕ್ಕಳು ಎಂದು ಈ ಥರ ಹೇಳೋದಿಲ್ಲ. ಮನಸ್ಸಿಲ್ಲದೆ ಮಾಡಿಬಿಟ್ಟೆ, ಇಚ್ಛೆಯಿಲ್ಲದೆ ಆಗಿಬಿಡ್ತು, ಈ ಮಾತುಗಳು ಅವರಲ್ಲಿ ಬರೋದಿಲ್ಲ. ಅವರು ಮೊದಲೇ ಯೋಚನೆ ಮಾಡ್ತಾರೆ, ನಂತರ ಕರ್ಮ ಮಾಡ್ತಾರೆ. ಸಮಯಕ್ಕೆ ಸರಿಯಾಗಿ ಅವರಿಗೆ ಟಚ್ ಆಗ್ತದೆ. ಯಾವ ಕೆಲಸ ಹೇಗೆ ಮಾಡಬೇಕು, ಏನು ಮಾಡಬೇಕು, ಪ್ರತಿಯೊಂದು ಸಹ ಕರ್ಮ ಮಾಡುವ ಮೊದಲೇ ಅವರಿಗೆ ಟಚ್ ಆಗ್ತದೆ. ಆದ್ದರಿಂದ ಕರ್ಮ ಮಾಡುವ ಮೊದಲೇ ಯೋಚಿಸಿ ಅವರು ಕರ್ಮ ಮಾಡ್ತಾರೆ. ಕರ್ಮ ಆದ ನಂತರ 1 ಸೆಕೆಂಡಿನ ನಂತರ ಯೋಚನೆ ಮಾಡಿದರೂ ಜ್ಞಾನಿ ಆತ್ಮನ ಲಕ್ಷಣ ಅದು ಅಲ್ಲ. श्लोगन स्वभाव और विचारों में अंतर होते हुए भी स्नेह में अंतर नहीं होना चाहिए. ಸ್ವಭಾವ ಮತ್ತು ವಿಚಾರಗಳಲ್ಲಿ ವ್ಯತ್ಯಾಸ ಇದ್ರೂ ಪರಸ್ಪರರ ಸ್ನೇಹದಲ್ಲಿ ವ್ಯತ್ಯಾಸ ಇರಬಾರದು. ಓಂ ಶಾಂತಿ. ಓಂ ಶಾಂತಿ.
ತಂದೆ ಕಂದ ನಿನಗೆ ನಾನು, ನೀ ನನ್ನ ತಂದೆ ಕಂದ ನಿನಗೆ ನಾನು. ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು, ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು. ನೀನೆ ನನ್ನವನೆಂದು ತಿಳಿದಿಹೆನು, ಅಪಾರ ಸುಖವನು ಪಡೆದಿಹೆನು. ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ಸರ್ವ ಸಂಬಂಧವು ನೀನೆ ನನಗೆ, ಬೇರಾರು ಇಲ್ಲವೋ ಬಂಧುಗಳು ಎನಗೆ. ಸರ್ವ ಸಂಬಂಧವು ನೀನೆ ನನಗೆ, ಬೇರಾರು ಇಲ್ಲವೋ ಬಂಧುಗಳು ಎನಗೆ. ತಂದೆ ತಾಯಿಯು ನೀನೆ, ಗುರುವು ದೈವವು ನೀನೆ. ತಂದೆ ತಾಯಿಯು ನೀನೆ, ಗುರುವು ದೈವವು ನೀನೆ. ಪತಿ ಪರಮೇಶ್ವರ ಸಖನು ನೀನೇ, ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ಧನಗಳು ಎಲ್ಲವೂ ನಿನ್ನದೇ, ತನುಮನ ಧನಗಳು ಎಲ್ಲವೂ ನಿನ್ನದೇ. ದೇಹದಾರಿಗಳ ಬಂಧನವ ಕಳೆದೆ, ದೇಹದಾರಿಗಳ ಬಂಧನವ ಕಳೆದೆ. ಪಾಪ ಪುಣ್ಯಗಳ ಅರಿವನ್ನು ತಿಳಿಸಿದೆ, ಪಾಪ ಪುಣ್ಯಗಳ ಅರಿವನ್ನು ತಿಳಿಸಿದೆ. ಸತ್ಯದ ಮನೆಯ ಮಾರ್ಗ ತಿಳಿಸಿದೆ, ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು.
ಸರ್ವಗುಣಗಳಿಗೆ ಆಗರನು ನೀನು, ಮನದಲ್ಲಿ ನಿನ್ನನೆ ನೆನೆಯುವೆನು ನಾನು. ಸರ್ವಗುಣಗಳಿಗೆ ಆಗರನು ನೀನು, ಮನದಲ್ಲಿ ನಿನ್ನನೆ ನೆನೆಯುವೆನು ನಾನು. ಬದುಕಿದೆ ನಾನಿನ್ನ ಜ್ಞಾನದಮೃತದಿಂದ, ಬದುಕಿದೆ ನಾನಿನ್ನ ಜ್ಞಾನದಮೃತದಿಂದ, ಅಮರನಾದೆನು ನಿನ್ನ ಯೋಗಾಗ್ನಿಯಿಂದ. ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು, ನೀನೇ ನನ್ನವನೆಂದು ತಿಳಿದಿಹೆನು. ಅಪಾರ ಸುಖವನು ಪಡೆದಿಹೆನು. ನೀನೆನ್ನ ತಂದೆ ಕಂದ ನಿನಗೆ ನಾನು.